ಸೂಜಿ ಸಿದ್ಧಾರ್ಥ್ ಇಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದಾರೆ. ನಾನು ಇವರಿಬ್ರು ಜೀವನದಲ್ಲಿ ಅಡ್ಡ ಬರೋದು ಸರಿಯಲ್ಲ. ಸೂಜಿಗ್ ಮಾತ್ರ ಅಲ್ಲ, ಸಿದ್ಧಾರ್ಥ್ಗೂ ನೋವಾಗುತ್ತೆ. ಅದಕ್ಕೆ ನಾನ್ ಡಿಸೈಡ್ ಮಾಡಿದ್ದೀನಿ, ಸೂಜಿನೇ ಸಿದ್ಧಾರ್ಥ್ನ ಮದ್ವೆ ಆಗ್ತಾಳೆ. ದೇವ್ರ ದಯದಿಂದ ನಮ್ ರಶ್ಮಿ ಒಂದ್ ಒಳ್ಳೆ ನಿರ್ಧಾರನ ತಗೊಳ್ಳೋ ಹಾಗಾಯ್ತು. ನೀವಿಬ್ರು ಹೊರಡಿ, ಸ್ವೀಟ್ ರೆಡಿ ಮಾಡಿ. ಏನಿದು, ನಮ್ ರಶ್ಮಿ ಬದ್ಲಾಗಿದ್ದಾಳ ಅಥವಾ ಬದ್ಲಾಗಿರೋ ತರ ನಾಟಕ ಮಾಡ್ತಿದ್ದಾಳ? ಏನಾದ್ರೂ ದೂರಾಲೋಚನೆ ಮಾಡಿದಾಳ? ಇದ್ರಿಂದ ನಮ್ ಸೂಜಿಗೆ ಏನಾದ್ರೂ ತೊಂದ್ರೆನಾ ಅಂತೆಲ್ಲ ಯೋಚನೆ ಮಾಡ್ತದೀರಾ ಅಲ್ಲ? ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ಉತ್ತರ ನಾನೇ ಹೇಳ್ತೀನಿ. ಮದ್ವೆ ಆದ್ರೆ ಸೂಜಿ ಈ ಮನೇಲಿ ಇರಲ್ವಲ್ಲ, ಅದೇ ತಾನೇ ನನ್ಗೂ ಬೇಕಾಗಿರೋದು. ಅದಕ್ಕೆ ಸೂಜಿ ಹೊರಟೋದ್ರೆ ಅದಕ್ಕಿಂತ ಬೇರೆ ಖುಷಿ ಏನಿದೆ? ಈ ಕಾರಣಕ್ಕೆ ಸೂಜಿ ಮದ್ವೆನ ಮತ್ತಷ್ಟು ಗ್ರ್ಯಾಂಡ್ ಆಗಿ ಮಾಡ್ತೀನಿ. ನಿಮ್ ಡೌಟು ಕ್ಲಿಯರ್ ಆಯ್ತಾ? ಶ್ರೀ, ಇವಳು ಎಂತ ಹುಡುಗಿ? ಸೂಜಿಗ್ ಮದ್ವೆ ಮಾಡಿದ್ರೆ ಅವಳನ್ನೇ ಬಿಟ್ಟು ಹೋಗ್ತಾಳೆ. ಆಗ ತಾನೊಬ್ಳೆ ಈ ಮನೆಯಲ್ಲಿ ಖುಷಿಯಾಗಿರಬಹುದು ಅನ್ನೋ ಸೆಲ್ಫಿಶ್ನೆಸ್ ನಲ್ಲಿ ಸೂಜಿ ಮದ್ವೆ ಓಡಾಟ ಎಲ್ಲ ನಂದೆ, ಅಷ್ಟು ಗ್ರ್ಯಾಂಡ್ ಆಗಿ ನಾನೇ ನಿಂತು ಸೂಜಿ ಮದ್ವೆನ ಮಾಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ. ಅಂಜು, ಏನೋ ಹೇಗೋ ಅಟ್ಲೀಸ್ಟ್ ಸೂಜಿ ಮದುವೆ ಸಿದ್ಧಾರ್ಥನ್ ಜೊತೆ ಯಾವುದೇ ಅಡೆತಡೆ ಇಲ್ಲದೆ ನಡೆಯುತ್ತಲ್ಲ, ಅದಕ್ಕೆ ಖುಷಿ ಪಡು. ಸಿದ್ಧಾರ್ಥನ ಸೂಜಿಗೆ ಬಿಟ್ಕೊಡ್ಬೇಡ ಅಂತ ಗಿಣಿಗೆ ಹೇಳ್ದಾಗ ನಾನು, ಆದ್ರೆ ಅದು ಯಾವ ಪ್ರಯೋಜನಕ್ಕೂ ಬಂದಾಗ ಕಾಣ್ಲಿಲ್ಲ. ಯಾಕೆ ಯಾಕೆ ಹೀಗ್ ಮಾಡ್ದೆ ರಶ್ಮಿ? ಅಜ್ಜಿ, ಹಳ್ಳಿಲ್ ಕೂತು ಚೌಕಾಬಾರ ಆಡ್ತಾ ಬೆಳ್ದೋಳ್ ನೀನು, ವಿಡಿಯೋ ಗೇಮ್ಸ್ ಆಡಿ ಬೆಳ್ದೋಳ್ ನಾನು. ನನ್ನ ಆಟ ಏನು ಅಂತ ನಿನಗರ್ಥ ಆಗಲ್ಲ ಅಜ್ಜಿ. ಡೋಂಟ್ ವರಿ ಅಜ್ಜಿ, ನಾನು ಏನ್ ಮಾಡ್ತಿದ್ದೀನಿ, ನನ್ನ ಆಟ ಏನು, ನಾನು ಹೇಗ್ ಗೆಲ್ತೀನಿ, ಎಲ್ಲಾ ಪ್ರಶ್ನೆಗಳು ನಿನ್ ತಲೆಯಲ್ಲಿ ಗಿರ್ಗಿಟ್ಲೆ ಆಡ್ತಾ ಇರ್ಲಿ. ಕೊನೆಗೆ ಗೆಲುವು ನಂದೆ. ಸೂಜಿ, ಯು ಆರ್ ವೆರಿ ಲಕ್ಕಿ. ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ. ಸಿದ್ಧಾರ್ಥ್ ಅಂತ ಹುಡುಗನ ಮದ್ವೆ ಆಗ್ತಿದ್ಯಾ. ಸಿದ್ಧಾರ್ಥ್ನ ಚೆನ್ನಾಗಿ ನೋಡ್ಕೋ ಸೂಜಿ. ಸಿದ್ಧಾರ್ಥ್ ತುಂಬಾ ಒಳ್ಳೆ ಹುಡುಗ. ಕೆಲವೊಮ್ಮೆ ನಾವಿಷ್ಟವರು ನಮಗ್ ಸಿಗಲ್ಲ. ನಿನ್ ಪುಣ್ಯ, ನಿನ್ನ ಸಿದ್ಧಾರ್ಥ್ ನಡುವೆ ಯಾರು ಬರಲ್ಲ. ನೀವಿಬ್ರು ಆರಾಮಾಗಿರ್ಬೋದು. ಬಾಯ್ ರಶ್ಮಿ. ಬಾಯ್. ಇವತ್ ನಾನ್ ಹಾಕಿರೋ ಕಣ್ಣೀರ್ಗೆ ಸಿದ್ಧಾರ್ಥ್ ಕರ್ಗಿರ್ತಾನೆ. ಸೂಜಿಗೆ ಅಂತ ಅವನ್ ಕಟ್ಟಿರೋ ಅರಮನೆಯಲ್ಲಿ ನನ್ಗೊಂದ್ ಚಿಕ್ಕ ರೂಮ್ ಇರುತ್ತೆ. ಇವತ್ತಲ್ಲ ನಾಳೆ ಸೂಜಿ ಅರಮನೆಯಿಂದ ಓಡಿಸ್ಬಿಡ್ತೀನಿ. ನಾನೇ ಆ ಮನೆಗೆ ಅರಸಿ ಆಗ್ತೀನಿ.